ಮುಂಜಾನೆ ಬೆಳಗ್ಗೆ ಈ ಬೇಗ ಎದ್ದು 400 ಕಿಲೋಮೀಟ್ರ್ ಬೈಕ್ ಹೊಡಿಬೇಕು ಅಂದರೆ ತುಂಬ ಕಷ್ಟ. ತಿಂಡಿನೂ ತಿಂದಿಲ್ಲ, ಬೇಗ ಎತ್ಕೊಂಡು ಸೀದಾ ಬಂದುಬಿಟ್ಟೆ. ಇಲ್ಲೊಂದು ಹೋಟ್ಲಿತ್ತು, ನಿಲ್ಲಿಸ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಡು ಹೊರಡೋಣ ಅಂತ ಬೈಕ್ ಎತ್ಬಿಟ್ಟೆ. ಅಷ್ಟೊತ್ತಿಗೆ ಏನು ಬಸ್ಸಯ್ಯ ಬಂದು ನಿಂತ್ಬಿಡ್ತು. KSRTC ಕಿಂಗು. ಯಪ್ಪ 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 ಯಪ್ಪ, ಸ್ಟೂಡೆಂಟ್ಸ್ ನೋಡಬೇಕು. ಯಪ್ಪೋ ಯಪ್ಪ. ಆಯಿತು, ನನ್ನ ಕೆಲಸ ಎಲ್ಲ ಮುಗೀತು ಅಂತ ಓಟ್ಬಿಟ್ಟು ಇಲ್ಲಿ ಯಾವನ ಆಟ ನಿಂತ ಓಟ್ಬಿಟ್ಟು ಸೀದಾ ಹೋಯ್ತಾ ಇದ್ದೀನಿ. ಬಸ್ ಸಾಲ ನೀವು ಮುಗಿತಾನೆ ಎಲ್ಲ ಹೋದೆ. ಇಲ್ಲಿ ಯಾವನೋ ಕಿತ್ತೋ ಅಡ್ಡ ನಿಲ್ಲಿಸ್ಬಿಟ್ಟವನೆ. ಹೋಯ್ತಾ ಇದ್ದೀನಿ. ಹೋಗಿ ಇನ್ನು ಆ ಕಡೆಯಿಂದ ಗಾಡಿ ಬರ್ತದಂತ ಆ ಕಡೆ ನೋಡ್ಬಿಟ್ಟು ಈ ಕಡೆ ತಿರ್ಗಿಸ್ತಾನಂತ ತಿರ್ಗಿಸಿ ಬುರ್ರು 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 ಅಂತ ಕೊಡ್ತಾ ಬಂದೆ. ಕೊಟ್ಬಿಟ್ಟು ಸರಿಯಾಗಿ ಚಚ್ಚಿದೆ ಗಾಡಿನ. ಸರಿಯಾಗಿ ಚಚ್ಬಿಟ್ಟು ಬರ್ತಾ ಇದ್ದೀನಿ. ನೋಡು, ಸ್ವಲ್ಪ ತಪ್ಪಿದ್ರೆ ಎಗರೋದ್ರೆ ಆ ಕಡೆ ಕರು ಹಸ ಏನಾದರೂ ಅಡ್ಡ ಬಂದ್ಬಿಟ್ರೆ ನಮ್ಮ ಗತಿ ಏನಯ್ಯ. ನನಗೆ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಯ್ತು ಇಷ್ಟೆಲ್ಲ ಸ್ಪೀಡೆಲ್ಲ ಬೇಕಿತ್ತಾ. ತಿಕ್ಕಾಗಂಚಲಿ ಅಲ್ವಾ ನಿನಗೆ, ಮುಚ್ಕೊಂಡು ನಾರ್ಮಲ್ ಸ್ಪೀಡಲ್ಲಿ ಹೊಡಿಬೇಕು. ಬಿಟ್ಟರೆ ಆ ಕಡೆಯಿಂದ ನಾಯಿ ಏನಾದರೂ ಅಡ್ಡ ಬಂದರೆ ನಿನ್ನ ಪ್ರಾಣ ಪಕ್ಷಿ ಹಾರೋಗಿ ನರಕ ಸೇರ್ಕೊಂಡು ಬಿಡ್ತೀಯಲ್ಲೋ ಅಂತ ನನಗೆ ಅನಿಸುತ್ತು. ಆದರೆ ಏನು ಮಾಡೋದು, ಯಾವುದೋ ಒಂದು ಹೀರೋ ರೇಂಜಲ್ಲಿ ಮೈಂಡಲ್ಲಿ ಯಾವುದೋ ಡೈಲಾಗನ್ನು ಪ್ರಾಕ್ಟೀಸ್ ಮಾಡ್ಕೊತ ಬರ್ತಾ ಇದ್ದೀನಿ. 2 ಟೆಂಪೋ ಇದೆ, ಬಸ್ ಇದೆ. ಅಯ್ಯಯ್ಯೋ, ನನ್ನ ಮಗ ಒಳಗೆ ನುಗ್ಸ್ಬಿಟ್ಟ. ಎಷ್ಟು ಸಲ ಅಂತ ಹೇಳೋದು, ನನಗೆ ನಾನೇ ಬೈಕ್ ಕೊಡ್ತಿರೋದು, ಬೇಜಾರು ಮಾಡ್ಕೊಂಬೇಡಿ. ಎಷ್ಟು ಸಲ ಅಂತ ಹೇಳೋದು, ಈ ಥರ ಎಲ್ಲ ಅಡ್ಡದಿಡ್ಡಿ ಗಾಡಿ ಇರಬೇಕಾದ್ರೆ ನುಗ್ಸ್ಕೊಂಡು ಹೋಗೋದು ಎಷ್ಟು ಒಂದು ನಾನ್ಸೆನ್ಸ್ ಅಂದರೆ ಮಂಡೆ ಸಮ ಇಲ್ಲದವ್ರು ಮಾತ್ರ ಮಾಡೋದು. ಸತ್ಯ ಹೇಳೋದು, ಆ ಟೈಮಲ್ಲಿ ರೈಡ್ ಮಾಡೋರಿಗೆ ಎಲ್ಲರಿಗೂ ಮಂಡೆ ಸಮ ಇರೋದಿಲ್ಲ ಆ್ಯಕ್ಚುಲಿ. ಹೋಯ್ತಾ ಇದ್ದೀನಿ, ಬೋರ್ಡ್ ಬಂತು. ಹೋಯ್ತು ಬೋರ್ಡ್, ಓದೋಕ್ಕೆ ಅಂತ ಹೋಯ್ತು ಹಾಳಾಗೋಯ್ಲಿ. ಹೋಯ್ತಾ ಇದ್ದೀನಿ. ಕೊಟ್ಟೆ ಏನು ಹೋಯ್ತಾ ಇಲ್ಲ ಗಾಡಿ, ಮುಂದಕ್ಕೆ ಹೋಯ್ತಾನೇ ಇಲ್ಲ. 143 ಹೋಯ್ತು, ಮುಂದಕ್ಕೆ ಹೋಯ್ತಾನೇ ಇಲ್ಲ ಗಾಡಿ. ಏನು ಮಾಡೋದು, ಇನ್ನೂ ಪವರ್ ಬೇಕು ಅಂದರೆ ಇಂಜಿನ್ ಹೋಗಿ ಆಡಿಸ್ಕೊಳ್ಬೇಕಾಗತ್ತೆ ಅಷ್ಟು. ಆಯಿತು, ಮುಗೀತು ಅಂತ ಇಷ್ಟೆಲ್ಲ ಚಚ್ತೀವಿ ಗಾಡಿನ. ಅದರಲ್ಲಿ 119 ಇರೋದು, 120 ಇರೋದು, ಅಷ್ಟೇ, ಜಾಸ್ತಿ ಏನಿಲ್ಲ. ಅಂದರೆ ಟಾಪ್ ಸ್ಪೀಡ್ ಅಷ್ಟು ಹೊಡೆದಿದ್ದೀನಿ ಅಂತ ನಾನು ಹೇಳ್ಕೊಳ್ಳೋದು ಅಷ್ಟೇ. 143 ಅದು ಡೌನ್ ಇರಬೇಕು ಸ್ವಲ್ಪ, ಆಗಿದ್ರೆ ಮಾತ್ರ, ಇಲ್ಲಾಂದರೆ ಹೋಗಲ್ಲ ಗಾಡಿ. ಇನ್ನು ಯಾವುದಾದ್ರೂ ECM ಚೇಂಜ್ ಮಾಡಿಬಿಟ್ಟು ಸೈಲೆನ್ಸರ್ ಚೇಂಜ್ ಮಾಡಿ ರ್ಯಾಪ್ಟರ್ ಸೈಲೆನ್ಸ್ ಹಾಕಿ ಒಂದು ಸರಿಗೆ ಹೊಡಿಬೇಕು ಗಾಡಿನ. ಆದರೂ ಗುರು 220ಲಿ ಗಾಡಿ ಹೊಡಿಬೇಕಾದ್ರೆ ರೋಡಲ್ಲಿ ಸಿಗೋ ಕಿಕ್ಕಿದೆಯಲ್ಲ, ಯಪ್ಪ ದೇವ, ಯಾವ ಗಾಡಿಲೂ ಸಿಗಲ್ಲ. ನಿಮ್ಮ R15 ತಗೊಳ್ಳಿ, R15ನ ದೂರದು ಅಂತಲ್ಲ, R15 ನಾನು ತಗೊಂಡೋದೆ ಗುರು, ಅಪ್ಪ ದೇವ, ಬ್ಯಾಕ್ ಪೈನಲ್ಲಿ ಕೂರಕ್ಕಾಗುತ್ತಾ ದೇವರು. ಯಪ್ಪೋ, ಜೀವನದಲ್ಲಿ ನಾನು ಆ ಥರ ಗಾಡಿನ ಯಾವತ್ತೂ ಲಾಂಗ್ ಓಡಿಸಲ್ಲ ಅಂತ ಆಯಿತು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಆಯಿತು, ಹೋಯ್ತಾ ಇದ್ದೆ. ಗಾಡಿ ಯಾಕೋ ನಿಂತ್ಬಿಡ್ತು ಗುರು. ಪ್ರತಿ ಸಲ ಮಂಗಳೂರಿಂದ ಬೆಂಗಳೂರಿಗೆ ಬೈಕಲ್ಲಿ ಬರಬೇಕಾದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಟೈರ್ ಪ್ರೆಷರ್ ಏರ್ ಇಟ್ಕೊಂಡು ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಬರ್ತಿದ್ದೆ. ಏನೋ ಮೊನ್ನೆ ಮನ್ಸು ಸರಿಗಿರಲಿಲ್ಲ, ಪೆಟ್ರೋಲು ಹಾಕ್ಸ್ಕೊಳ್ಳಿಲ್ಲ, ಟೈರ್ ಪ್ರೆಷರ್ ಹಿಡ್ದಿಲ್ಲ, ಗಾಡಿ ಕಂಡೀಷನ್ ಹೆಂಗಿದೆ ಅಂತಲೂ ನೋಡಿಲ್ಲ. ನನ್ನ ಗ್ರಹಚಾರಕ್ಕೆ ಯಾರೂ ಇಲ್ದಿರೋ ಪ್ಲೇಸಲ್ಲಿ ಗಾಡಿ ಆಫ್ ಆಗೋಯ್ತು. ಯಾರಾದರೂ ಕಾಯ್ತಾ ಕೂತಿದ್ದೆ. ಅಷ್ಟೊತ್ತಿಗೆ ಸ್ಪ್ಲೆಂಡರ್ ಅವರು ರೆಡಿಯಾಗಿ ಆಫೀಸ್ ಹೋಗ್ಬೇಕು ಅಂತ ಬತ್ತಿದ್ದವರು ನಿಲ್ಲಿಸ್ಬಿಟ್ಟು ಏನಾಯ್ತಾನ ಅಂತ ಕೇಳ್ಬಿಟ್ಟು 1/2 ಲೀಟ್ರ್ ಪೆಟ್ರೋಲ್ ಕೊಟ್ಬಿಟ್ಟು, ತಗೊಳ್ಳಿ, ಮುಂದೆ ಪೆಟ್ರೋಲ್ ಬಂಕ್ ಇದೆ, ಹಾಕ್ಸ್ಕೊಂಡು ಹೋಗ್ಬೋದಲ್ಲ, ಸಾಕಲ್ಲ ಅಂತ ಒಳ್ಳೆ ಮನಸ್ಸಿಂದ ಹೇಳಿದ್ರು. ಇದು ಮನುಷ್ಯನಿಗೆ ಬೇಕಾಗಿರೋದು. ಆ ಮಾತನ್ನು ಅವ್ರ ಬಾಯಿಂದನೇ ಕೇಳಿ.
ಮನುಷ್ಯ ಪಾಪ. ಎಲ್ಲರೂ ಸಿಗಲ್ಲ, ಕೆಲವೊಬ್ಬರಿಗೆ ಮಾತ್ರ ಹೆಲ್ಪಿಂಗ್ ನೇಚರ್ ಇರುತ್ತೆ. ಕೊಟ್ರು ಸೀದಾ ಹೋದ್ರು ಅಷ್ಟೇ, ಎಕ್ಸ್ಟ್ರಾ ಏನು ಬಯಸಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ, ಹೆಲ್ಪ್ ಮಾಡೋರಿಗೆ ಎಲ್ರಿಗೂ. ಜೈ ಶ್ರೀರಾಮ್.